ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳಾಗ್ತಾ ಇದೆ. ಈಗಾಗಿರುವಂತಹ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಏನು, ದೆಹಲಿಯ ದೊರೆಗಳನ್ನ ಯಾರೆಲ್ಲ ಭೇಟಿ ಆಗೋದಕ್ಕೆ ಮುಂದಾಗ್ತಾ ಇದ್ದಾರೆ, ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರ ಭೇಟಿ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಈಗ ಯಾವ ನಾಯಕನ ದೆಹಲಿ ಪರೇಡ್ ಮುಂದುವರಿಯುತ್ತೆ? ಹಾಗಾದ್ರೆ ದೆಹಲಿ ಚಲುವನ್ನ ಮುಂದುವರಿಸ್ತಾ ಇದ್ದಾರೆ ರಾಜ್ಯ ಕೈ ನಾಯಕರು. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸುದೀರ್ಘವಾಗಿ ಸತೀಶ್ ಜಾರಕಿಹೊಳಿ ಅವರು ಚರ್ಚೆ ಮಾಡಿದ್ರು. ಈಗ ಹೈಕಮಾಂಡ್ ಭೇಟಿಗೆ ಡಿಕೆ ಬ್ರದರ್ಸ್ ಕೂಡ ಮುಂದಾಗ್ತಾ ಇದ್ದಾರೆ. ಸೋಮವಾರ ದೆಹಲಿಗೆ ಡಿಕೆ ಸುರೇಶ್ ಅವರು ತೆರಳಲಿದ್ದಾರೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಭೇಟಿಗೆ ಡಿಕೆ ಸುರೇಶ್ ಸೋಮವಾರ ಸಮಯವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಅಲ್ಲಿಂದ ಕೂಡ ಇಶಾರೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಇಶಾರೆ ಸಿಕ್ಕ ಬಳಿಕ ದೆಹಲಿ ಪರೇಡ್ ಅನ್ನ ಡಿಕೆ ಸಹೋದರರು ಕೂಡ ನಡೆಸ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದ ನಂತರ ದಲಿತ ಸಿಎಂನ ಪ್ರಸ್ತಾಪದ ಬಗ್ಗೆ ವ್ಯಾಪಕ ಚರ್ಚೆ ಆಗಿತ್ತು. ಇದರ ಬೆನ್ನಲ್ಲೇ ಡಿಕೆ ಬ್ರದರ್ಸ್ನ ಆಲೋಚನೆ, ಚಿಂತನೆ ಏನಾಗಿರಬಹುದು ಅನ್ನೋ ಕುತೂಹಲ ಕೂಡ ಇತ್ತು. ಯಾಕಂದ್ರೆ ಪರಿಸ್ಥಿತಿಗಳು ಬದಲಾದ್ರೆ ದಾಳವನ್ನ ಉರುಳಿಸೋದಕ್ಕೆ ಪ್ರತಿ ರಾಜಕೀಯ ನಾಯಕನು ಮುಂದಾಗ್ತಾನೆ. ಇದೇ ರಾಜಕಾರಣ. ದಲಿತ ಸಿಎಂನ ಅಸ್ತ್ರವನ್ನ ಯಾವಾಗ ಪ್ರಯೋಗ ಮಾಡೋದಕ್ಕೆ ಜೋರಾಯಿತು, ದಲಿತ ಸಿಎಂನ ಕೂಗನ್ನ ಜೋರಾಗಿ ಹೈಕಮಾಂಡ್ ಮುಂದೆ ಇಡೋ ಪ್ರಯತ್ನವನ್ನ ಮಾಡಲಾಯಿತು. ಅದಾದ ನಂತರ ಡಿಕೆ ಬ್ರದರ್ಸ್ ನಡೆ ಏನು ಅನ್ನೋ ಕುತೂಹಲ ಇತ್ತು. ಈಗ ಡಿಕೆ ಸುರೇಶ್ ಅವರು ಸೋಮವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ವೇಳೆ ಪರಿಸ್ಥಿತಿಗಳು ಬದಲಾದ್ರೆ ಆ ವೇಳೆ ನಮ್ಮದು ಕೂಡ ಪಕ್ಷದ ಗೆಲುವಿನಲ್ಲಿ ಸ್ಟೇಕ್ ಇದೆ, ಅದನ್ನ ಕ್ಲೇಮ್ ಮಾಡ್ಕೊಳ್ಳುವಂತಹ ಸಂದರ್ಭ ಬಂದಿದೆ ಅಂತೇನಾದ್ರೂ ಪ್ರಸ್ತಾವನೆಯನ್ನ ಇಡುವಂತಹ ಸಾಧ್ಯತೆ ಇದೆಯಾ? ಡಿಕೆ ಸುರೇಶ್ ಅವರು ಇದೇ ಸಂದೇಶವನ್ನ ಹೊತ್ತು ಹೈಕಮಾಂಡ್ಗೆ ಹೋಗ್ತಾ ಇದ್ದಾರೆ. ಅಥವಾ ಹೈಕಮಾಂಡ್ ಕರೆಸ್ಕೊಂಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಬಿಕಾಸ್ ಕಾಂಗ್ರೆಸ್ ಹೈಕಮಾಂಡ್ ಅನೇಕ ನಾಯಕರನ್ನ ಕರೆಸ್ಕೊಂಡು ಮಾತಾಡುವಂತಹ ಕೆಲಸವನ್ನ ಕಳೆದ ಕೆಲವು ತಿಂಗಳಿಂದ ಕೂಡ ಮಾಡ್ತಾನೆ ಇದೆ. ಯಾವಾಗ ಮುಖ್ಯಮಂತ್ರಿಗಳ ಮೇಲೆ FIR ಆಯ್ತು, ಅದಾದ ಬಳಿಕ ಅಂತೂ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಆಗ್ತಾ ಇದೆ. ಪ್ಲಾನ್ ಬಿ, ಪರ್ಯಾಯ ಮಾರ್ಗಗಳು ಎಲ್ಲವನ್ನ ಕೂಡ ಹುಡುಕಾಡೋ ಸಂದರ್ಭದಲ್ಲಿ ಈ ಭೇಟಿ ಕುತೂಹಲಕ್ಕೆ ಕಾರಣ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಬದಲಾದಂತಹ ಪರಿಸ್ಥಿತಿಗಳು ಎದುರಾದ್ರೆ ಹೈಪೋಥೆಟಿಕಲಿ ಸ್ಪೀಕಿಂಗ್ ತಮ್ಮ ದಾಳವನ್ನ ಉರುಳಿಸೋದು ಪ್ರತಿ ರಾಜಕಾರಣಿಗೂ ಅನಿವಾರ್ಯ. ಸೊ ಇದೇ ದಾಳ ಉರುಳಿಸೋದಕ್ಕೆ ಅಂತ ಹೇಳಿ ಡಿಕೆ ಸುರೇಶ್ ಅವರು ಸೋಮವಾರ ಭೇಟಿ ಮಾಡ್ತಾ ಇದ್ದಾರಾ? ಹೈಕಮಾಂಡ್ ನಿಂದ ಬುಲಾವ್ ಬಂದಿದ್ಯಾ ಅಥವಾ ತಾವೇ ಹೋಗ್ತಾ ಇರೋದಾ? ಇದು ಏನ್ ಮಾಹಿತಿ ಇದೆ? ಮಮತಾ, ಒಂದು ಸ್ಪಷ್ಟ, ರಾಜ್ಯದ ಬೆಳವಣಿಗೆಗಳಿಗೆ ಏನೇ ಇರ್ಬೋದು, ಇದುವರೆಗೂ ಯಾವ ನಾಯಕರಿಗೂ ಕೂಡ ಹೈಕಮಾಂಡಿಂದ ಕರೆ ಅನ್ನೋದು ಬಂದಿಲ್ಲ ಮತ್ತು ಹೈಕಮಾಂಡ್ ನಾಯಕರ ಕರೆ ಮೇಲೆ ಯಾವ ನಾಯಕರು ಕೂಡ ದೆಹಲಿಗೆ ಹೋಗಿಲ್ಲ. ಆದರೆ ಕೆಲವು ನಾಯಕರುಗಳು ಇಲ್ಲಿ ಸಭೆಯನ್ನು ಮಾಡುವಂಥದ್ದು, ಶಾಸಕರು ಸಚಿವರುಗಳು ಕೆಲವೊಂದು ಕ್ಲೋಸ್ ಡೋರ್ ಮೀಟಿಂಗ್ ಮಾಡಿದಂಥದ್ದು ಒಂದೆರಡು ಘಟನೆಗಳು ನಡೀತು. ಅನಂತರ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ದೆಹಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷನ ಭೇಟಿ ಮಾಡಿದಂಥ ಒಂದು ಬೆಳವಣಿಗೆ ಕೂಡ ಆಯಿತು. ಈಗ ಸೋಮವಾರ ಡಿಕೆ ಸುರೇಶ್ ಅವರು ಹೋಗಿ ಎಐಸಿಸಿ ಅಧ್ಯಕ್ಷನ ಭೇಟಿ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಆದರೆ ಇದು ಸ್ವಲ್ಪ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಕಾರಣ ಯಾಕಂದರೆ DCM ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಅನ್ನೋ ಕಾರಣಕ್ಕಾಗಿ. ಜೊತೆಗೆ ಅಲ್ಲಿನ ಏನೇ ಇವರು ಭೇಟಿ ಮಾಡಿದ್ರು ಕೂಡ ಅಲ್ಲಿನ ಮಾತುಕತೆ ಏನಾಗಿದೆ, ಸರ್ಕಾರದ ರಚನೆ ಸಂದರ್ಭದಲ್ಲಿ ಎನ್ನುವಂಥದ್ದು ಅದು CM, DCM ಹಾಗೂ ಹೈಕಮಾಂಡ್ ನಾಯಕರಿಗೆ ಬಿಟ್ಟಂಥ ವಿಚಾರ. ಆದರೂ ಕೂಡ ಒಂದು ರೀಕಾಲ್ ಮಾಡುವಂಥದ್ದು ಇರುತ್ತೆ ಅಥವಾ ಒಂದು ಕರ್ಟಸಿ ವಿಸಿಟ್ ಅನ್ನೋದು ಇರುತ್ತೆ. ಅದು ಈ ಸಂದರ್ಭದಲ್ಲಿ ಮಾಡುವಂಥದ್ದು ಸಹಜವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಯಾಕಂದರೆ ಈ ಸಂದರ್ಭದಲ್ಲಿ ಭೇಟಿ ಮಾಡುವಂಥದ್ದು ರಾಜ್ಯದಲ್ಲಿ ಆಗ್ತಿರುವ ಬೆಳವಣಿಗೆ ಮತ್ತು ಕೆಲವು ಸಚಿವರುಗಳ ಸಭೆ ಹಾಗೂ ಕೆಲವು ಸಚಿವರುಗಳ ದೆಹಲಿ ಭೇಟಿ, ಜೊತೆಗೆ ಹರಿದಾಡ್ತಿರುವಂಥ ರಾಜಕೀಯ ವದಂತಿಗಳು ಮತ್ತು ಆಗ್ತಾ ಇರುವಂಥ ಚರ್ಚೆಗಳು, ಇವೆಲ್ಲವರು ನಡೆಯುವಂಥ ಸಂದರ್ಭದಲ್ಲಿ ಹೋಗಿ ಮಾಡುವಂಥ ಭೇಟಿ ಸಹಜವಾಗಿ ತಮ್ಮ ಸಹೋದರನ ಪರವಾಗಿ ಹೋದ್ರ ಅನ್ನುವಂಥ ರೀತಿಯಲ್ಲಿ ಅದು ಬಿಂಬಿತವಾಗುವಂಥದ್ದೇ. ಜೊತೆಗೆ ಅಲ್ಲಿ ಆಡುವಂಥ ಮಾತುಕತೆಗಳು ಜಸ್ಟ್ ಬಿಕಾಸ್ ಆಫ್ ಒಂದು ರೀಕಾಲ್ ಅನ್ನುವ ರೀತಿಯಲ್ಲಿ, ಯಾಕಂದರೆ ಹಿಂದಾದಂಥ ಮಾತುಕತೆಗಳನ್ನು ನೆನಪಿಸುವಂಥದ್ದು ಸೇರಿದಂತೆ ಬೇರೆ ಬೇರೆ ರಾಜಕೀಯ ಚರ್ಚಾ ವಿಚಾರಗಳು ಬರಬಹುದು ಅಥವಾ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಒಂದು ಸಹಜವಾದ ಮಾತುಕತೆಯು ನಡೆಯಬಹುದು. ಈಗಲೇ ಎಲ್ಲವನ್ನೂ ಕೂಡ ಹೀಗೆ ಆಗ್ಬೋದು ಅಂತ ಯೋಚನೆ ಮಾಡೋದು ಕಷ್ಟ ಆದರೂ ಕೂಡ ಅದು ರಾಜ್ಯದ ಬೆಳವಣಿಗೆ ಸಂಬಂಧಿಸಿದಾಗಿರುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನಗಳಿರಲ್ಲ. ಮಮತಾ. ಆಲ್ ರೈಟ್, ಧನ್ಯವಾದ ಸುಕೇಶ್ ನಮ್ಮನ್ನ ಮಾಹಿತಿಗಾಗಿ.